ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಆರೋಪ ಇರುವುದು 400 ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲೂ ಶಿವಶಂಕರಪ್ಪ ಅಕ್ರಮದ ಶಂಕೆ ಇದೆ. ನೇಮಕಾತಿ ಅಕ್ರಮದ ವಿರುದ್ಧ ವೈದ್ಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ನೇಮಕಾತಿಯಲ್ಲಿ 60% ಅಕ್ರಮ ಆಗಿರೋ ಬಗ್ಗೆ ಆಕಾಂಕ್ಷಿಗಳು ಆರೋಪ ಮಾಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಅಮಾನತಾದ ಶಿವಶಂಕರಪ್ಪ ಸಾಹುಕಾರ್ ಕೈವಾಡ ಇದೆ ಅನ್ನೋ ಆರೋಪ ಇದೆ. ನೇಮಕಾತಿ ಪ್ರಕ್ರಿಯೆಯನ್ನ ರದ್ದುಗೊಳಿಸಬೇಕು ಅಂತ ಆಕಾಂಕ್ಷಿಗಳು ಒತ್ತಡವನ್ನ ಹಾಕ್ತಿದ್ದಾರೆ. 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಜನವರಿ 8ರಂದು ಪರೀಕ್ಷೆ ನಡೆದಿತ್ತು. ಜುಲೈ 17ರಂದು ಫಲಿತಾಂಶ ಹೊರಬಿದ್ದಿತ್ತು. ಈಗ ಅಭ್ಯರ್ಥಿಗಳಲ್ಲಿ ಆತಂಕ ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಒಂದೊಂದು ಹುದ್ದೆಗೂ 80 ಲಕ್ಷ ಡೀಲಿಂಗ್ ಮಾಡಿರುವಂತಹ ಆಡಿಯೋ ಕೂಡ ನಾವು ಕೇಳಿಸ್ಕೊಂಡ್ವಿ. ಈಗ ತಾನೆ ಎಂತ ದೊಡ್ಡ ಅಕ್ರಮ ನಡೆದಿರೋದು. ಹಾಗಾದ್ರೆ ಒಟ್ಟಾರೆ ಈ ಅಕ್ರಮದ ಬಗ್ಗೆ ಸಿಗ್ತಾ ಇರುವಂತಹ ಮಾಹಿತಿ ಏನು? ಯಾವ ರೀತಿ ಅಕ್ರಮವನ್ನ ನಡೆಸ್ತಾ ಇದ್ದಾರೆ? ಈಗ ಈ ನೇಮಕಾತಿ ಪ್ರಕ್ರಿಯೆಯನ್ನೇ ರದ್ದುಗೊಳಿಸಬೇಕು ಅಂತ ಆಕಾಂಕ್ಷಿಗಳು ಕೇಳ್ತಾ ಇದ್ದಾರೆ. ಏನಾಗ್ತಿದೆ? ಶ್ವೇತಾ, ಏನಂತಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಕಳೆದ ಜನವರಿ 8ನೇ ತಾರೀಕಂದು ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಏನು ಎಕ್ಸಾಮನ್ನು ನಡೆಸಲಾಗುತ್ತೆ. ಸುಮಾರು 1,500-2,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರ್ತಿರ್ತಾರೆ. ಇದರಲ್ಲಿ 400 ಹುದ್ದೆಗಳಿಗೆ ಸರ್ಕಾರ ತುಂಬಿಕೊಳ್ಳೋದಕ್ಕೆ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಈಗೇನು ಪರೀಕ್ಷೆ ಎಲ್ಲ ಮುಗಿದಾದ ನಂತರ ಜುಲೈ ತಿಂಗಳಿನಲ್ಲಿ ಏನೋ ಒಂದು ಲಿಸ್ಟನ್ನು ಬಿಡ್ತಾರೆ. ಆ ಲಿಸ್ಟ್ ಆದ ಬಳಿಕ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ಮಧ್ಯವರ್ತಿಗಳು ಅಪ್ರೋಚ್ ಮಾಡಿರುವಂಥದ್ದು. ಅಂದರೆ ನೀವು ಹಣ ಕೊಟ್ಟರೆ ನಿಮಗೆ ಪೋಸ್ಟಿಂಗನ್ನು ಮಾಡಿಸ್ಕೊಡ್ತೀವಿ, ದುಡ್ಡು ಕೊಟ್ಟರೆ ಅನ್ನುವಂಥದ್ದು. ಸುಮಾರು 70-80 ಲಕ್ಷ ಹಣಕ್ಕೆ ಡಿಮ್ಯಾಂಡನ್ನು ಇಟ್ಟಿರುವಂಥದ್ದು ಮಧ್ಯವರ್ತಿಗಳು. ಆರಿಫ್ ಎಂಬ ವ್ಯಕ್ತಿ ಜೊತೆ ಈಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಮುಖಂಡರಾಗಿರುವಂಥ ಕಾಂತಕುಮಾರ್ ಅವರು ಒಂದು ಸಂಭಾಷಣೆ ಮುಖಾಂತರ ಮಾತನಾಡಿರುವಂಥದ್ದು. ಅದರ ವಿಚಾರವಾಗಿ ಈಗ ಏನು ಮಾಜಿ ಅಧ್ಯಕ್ಷರು ಶಿವಶಂಕರಪ್ಪ ಅವರು ಏನಿದ್ರು, ಅವರ ಅವಧಿಯಲ್ಲಿ ಈ ಒಂದು ಭ್ರಷ್ಟಾಚಾರ ಆಗಿದೆ, ಅವರಿಗೆ ಕೊಡೋದಕ್ಕೆ ಇಷ್ಟೊಂದು ಹಣವನ್ನು ಅವರ ಮಧ್ಯವರ್ತಿಗಳು ಸಂಗ್ರಹಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಅಭ್ಯರ್ಥಿಗಳು ಮಾಡ್ತಾ ಇರುವಂಥದ್ದು. ನಾವಿವಾಗ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿದ್ದೀವಿ. ಇವತ್ತು ಸುಮಾರು 100ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಇವತ್ತು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸೋದಕ್ಕೆ ಬಂದಿರುವಂಥದ್ದು ನಮಗೆ ಅನ್ಯಾಯ ಆಗಿದೆ. ಈ ಒಂದು ನೇಮಕಾತಿ ಪ್ರಕ್ರಿಯೆ ಏನಿದೆ ಅದನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ಕೆಲ ಅಭ್ಯರ್ಥಿಗಳಿದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತೀನಿ. ಯಾವ ರೀತಿ ಅಪ್ರೋಚ್ ಮಾಡಿದ್ರು, ಏನಕ್ಕೆ ಅಪ್ರೋಚ್ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಆಯಿತು ಅನ್ನುವಂಥದ್ದು. ಸರ್ ಹೇಳಿ, ನೀವು ಎಕ್ಸಾಮ್ ಬರ್ತಿದ್ರಿ, ನಿಮ್ಮನ್ನು ಯಾವ ರೀತಿ ಅಪ್ರೋಚನ್ನು ಮಾಡಿದ್ರು, ಎಷ್ಟಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ? ಸರ್, ನನ್ನ ಹೆಸರು ಡಾಕ್ಟರ್ ಸಚಿನ್ ಅಂತ. ಇಲ್ಲಿ ನನಗೆ ಯಾರು ಅಪ್ರೋಚ್ ಮಾಡಿರಲಿಲ್ಲ. ಬಟ್ ಇಲ್ಲೇನಾಗಿದೆ ಅಂದರೆ ಸರ್, ಎಲಿಜಿಬಿಲಿಟಿ ಲಿಸ್ಟ್ ಅಂತ ಸರ್ ನಮ್ಮ ಸ್ನೇಹಿತರದ್ದು ಅದು ಎಲ್ಲ ಡೀಟೇಲ್ಸ್ ಇಟ್ಟಿದ್ದೀವಿ. ಆಡಿಯೋನೂ ಇದೆ ಸರ್, ಆಡಿಯೋ ವಿಡಿಯೋ ಎರಡೂ. ಅವ್ರಿಗೆ ಅಪ್ರೋಚ್ ಮಾಡಿದ್ದಾರೆ. ಎಲಿಜಿಬಿಲಿಟಿ ಲಿಸ್ಟ್ ಬರುತ್ತೆ ಮಾರ್ಚ್-ಏಪ್ರಿಲ್ ಟೈಮಲ್ಲಿ. ನಂತರ ನಿಮ್ಮನ್ನ ಫೈನಲ್ ಲಿಸ್ಟಿಗೆ ಮಾಡ್ತೀವಿ, 70-80 ಲಕ್ಷ ಕೊಡಿ ಅಂತ ಆಡಿಯೋ ಇದೆ. ಆಡಿಯೋ ನಮ್ಮ ಸ್ನೇಹಿತರಿಗೆ ಅದು ಫೋನ್ ಬಂದಿರೋದು ಸರ್. ಹೌದು. ಎಷ್ಟು ಹಣ ಕೊಡಬೇಕು ಮತ್ತು ಎಷ್ಟು ಜನ ಅಭ್ಯರ್ಥಿಗಳಿಗೆ ಈ ರೀತಿ ಅಪ್ರೋಚ್ ಮಾಡಿದ್ದಾರೆ? ಸರ್ 70-80 ಲಕ್ಷ ಕೇಳಿದ್ದಾರೆ ಅಭ್ಯರ್ಥಿಗಳು. ಸರ್ ಸುಮಾರು ಈಗ ನಾವು ಫಸ್ಟ್ ಲಿಸ್ಟಲ್ಲಿ 619 ಜನ ಬಂದಿದ್ವಿ. ಅದರಲ್ಲಿ ಹತ್ತತ್ರ ಒಂದು 400-450ವರೆಗೂ ಫೋನ್ ಬಂದಿದೆ ಸರ್. ಇನ್ನು ಯಾರ್ಯಾರು ಈ ಥರ ಸ್ಟ್ರಾಂಗ್ ಇದ್ವಿ, ಈಗ ನಾವೆಲ್ಲ ಚೆನ್ನಾಗಿ ಬರ್ದಿದ್ವಿ ಸರ್, ಬರ್ದಿದ್ವಿ. ಸೊ ನನಗೇನು ಬಂದಿರಲಿಲ್ಲ, ಬಟ್ ಅವ್ರಿಗೆ ಗೊತ್ತಿತ್ತು. ಬಟ್ ನಾನು ಹೇಳೋದು ಒಂದು ಪ್ರಶ್ನೆ, ಅವ್ರಿಗೆ ನಮ್ಮ ಫೋನ್ ನಂಬರ್ಗಳು ಎಲ್ಲಿಂದ ಸಿಗುತ್ತೆ ಸರ್? ಫೋನ್ ನಂಬರು, ಡೀಟೇಲ್ಸ್ ಇವೆಲ್ಲ ತೊಗೊಂಡು ಅವ್ರು ಮಾಡ್ತಾರೆ ಅಂದರೆ, ಸಿನ್ಸ್ KPSC ಬೀಯಿಂಗ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಎಸ್ಟಾಬ್ಲಿಷ್ಡ್ ಅಂಡರ್ ಆರ್ಟಿಕಲ್ 315, ಈ ಥರ ಮಾಡೋದು ತಪ್ಪು ಸರ್. ದೇ ಶುಡ್ ಕಂಡಕ್ಟ್ ಎಕ್ಸಾಮ್ ಫಾರ್ ಮೆರಿಟೋರಿಯಸ್ ಸ್ಟೂಡೆಂಟ್. ಈ ಥರ ದುಡ್ಡು ಕೊಡಿ ನಾವು ಲಿಫ್ಟ್ ಮಾಡ್ತೀವಿ ಅಂದರೆ ವೈ ಶುಡ್ ವಿ ಗೋ ದೇರ್ ಆ್ಯಂಡ್ ಎಕ್ಸಾಮ್ ಬರೀಬೇಕು ಸರ್? ಹೇಳಿ ಸರ್, ತಾವು ಎಕ್ಸಾಮ್ ಬರ್ದಿದ್ರೆ? ಹೌದು ಸರ್, ನಾನು ಎಕ್ಸಾಮ್ ಬರ್ದಿದ್ದೆ. ಆದರೆ ನನ್ನಲ್ಲಿ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಪಶುವೈದ್ಯರು, ನಾವು ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಸೇವೆ ಸಲ್ಲಿಸುವಂಥದ್ದು. ನಮ್ಮ ಈ ದೇಶ ರೈತರಿಂದ ಕೂಡಿರುವಂಥ ಒಂದು ದೇಶ. ಆ ರೈತರಿಗೆ ಸೇವೆ ಸಲ್ಲಿಸುವಂಥ ಪಶುವೈದ್ಯರ ನೇಮಕಾತಿಯಲ್ಲೇ ಹಗರಣಗಳಾಯಿತು ಅಂತಂದರೆ, ನಾವು ಗ್ರಾಮೀಣ ಭಾಗಕ್ಕೆ ಯಾವ ರೀತಿಯಂಥ ಸೇವೆಯನ್ನು ನಾವು ಕೊಡ್ಬೋದು, ಉತ್ತಮವಾದ ಸೇವೆಯನ್ನು ಕೊಡ್ಬೋದು ಅಂತ ನೋಡಬೇಕಾಗುತ್ತೆ. ಯಾಕಂದರೆ ಈಗ ನಾವು ನೋಡ್ತಿದ್ದೀವಿ, ನಾವು ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡ್ತಿದ್ದೀವಿ. ಈಗಾಗಲೇ ಒಬ್ಬ ರೈತ ಒಂದು ಮನೆಯಲ್ಲಿ 2 ಹಸುವನ್ನು ಇಟ್ಕೊಂಡು ತನ್ನ ಜೀವನನ ಹೊಟ್ಟೆಪಾಡನ್ನು ನಡೆಸ್ತಾ ಇರ್ತಾನೆ. ಒಬ್ಬ ಉತ್ತಮವಾದಂಥ ವಿದ್ಯಾರ್ಥಿ ಯಾವುದೇ ರೀತಿಯ ಹಣ ಕೊಡದೆ ಎಕ್ಸಾಮನ್ನು ಮೆರಿಟೋರಿಯಸ್ ಆಗಿ ಪಾಸ್ ಆಗೋಯ್ತು ಅಂತಂದರೆ, ಅವ್ನು ಯಾವುದೇ ರೀತಿಯಿಂದ ಲಂಚ ಅಥವಾ ಮುಂದೆ ಯಾವುದೇ ಬೇರೆ ಬೇಡಿಕೆ, ಹಣದ ಬೇಡಿಕೆಯನ್ನು ರೈತರಿಂದ ಪಡೆಯೋದಿಲ್ಲ. ಅದೇ ರೀತಿ ಏನೋ 80 ಲಕ್ಷ 90 ಲಕ್ಷ ಕೊಟ್ಟು ದುಡ್ಡು ಕೊಟ್ಟು ಹೋಯಿತು ಅಂತಂದರೆ, ಅವ್ನು ಕೊಟ್ಟರೆ ದುಡ್ಡನ್ನು ವಾಪಸ್ ತಗೊಳ್ಳೋದಲ್ಲೇ ಇರ್ತಾನೆ ಹೊರತು ಯಾವುದೇ ರೀತಿಯಿಂದ ರೈತರಿಗೆ ಸೇವೆ ಕೊಡಬೇಕಾಗಿರೋಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಉತ್ತಮವಾದ ಸೇವೆಯನ್ನು ಕೂಡ ನಾವು ರೈತರಿಗೆ ಕೊಡೋಕ್ಕಾಗೋದಿಲ್ಲ ಈ ಕಾರಣದಿಂದ. ಹಾಗಾಗಿ ನಾನು ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಹತ್ರ ನಾವು ಕೇಳೋದೇನಪ್ಪ ಅಂತಂದರೆ, ನಮ್ಮ ಪಶುವೈದ್ಯರು ನಿಮ್ಮ ಮೇಲೆ ಅತ್ಯಂತ ಭರವಸೆಯನ್ನು, ನಂಬಿಕೆಯನ್ನು ಇಟ್ಟಿದ್ದೇವೆ.
ನಾವು ನಿಮ್ಮನ್ನು ನಂಬಿದ್ದೇವೆ. ಹಾಗಾಗಿ ನೀವು ನಮಗೆ ಆಗಿರುವಂಥ ಅನ್ಯಾಯಕ್ಕೆ ಒಂದು ಭರವಸೆಯನ್ನು ಕೊಟ್ಟು ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕಾಗಿ, ಮತ್ತು ಇದೊಂದೇ ಅಂತಲ್ಲ, KPSCಲಿ ಹಗರಣಗಳಾಗ್ತಿರೋ ಅನ್ನೋದು ಅದೇನು ಇದೇನು ಮೊದಲನೇ ವಿಷಯ ಅಂತಲ್ಲ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿತಿದೆ ಅಂತಂದರೆ ಯಾರಿಗೂ ಪ್ರಪಂಚ ಗೊತ್ತಾಗಲ್ಲ ಅಂತ ಅಲ್ಲ, ಎಲ್ಲರೂ ಗೊತ್ತಾಗೇ ಆಗುತ್ತೆ. ಹಾಗಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಹಾಗೂ ಈ ರಾಜ್ಯ ಸರ್ಕಾರದಲ್ಲಿ ನಾನು ಕೇಳೋದೇನಪ್ಪ ಅಂತಂದರೆ, ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಟ್ಟು CBIಗೆ ವಹಿಸಿ ನಮಗೆ ಒಂದು ನ್ಯಾಯವನ್ನು ಒದಗಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನೀವು ಎಕ್ಸಾಮ್ ಬರೆದಿದ್ರಿ, 60% ಏನು ಅಭ್ಯರ್ಥಿಗಳಿಗೆ ಅಪ್ರೋಚ್ ಮಾಡಿದ್ದಾರೆ ಅನ್ನುವಂಥದ್ದು. ಹೌದು ಸರ್. ಈಗ ಯಾರು ನಮ್ಮ ಸ್ನೇಹಿತರು ಒಂದಿಷ್ಟು ಜನ ಮಧ್ಯವರ್ತಿಗಳು ಅವರಾಗೆ ಅವರು ಕರೆ ಮಾಡಿದ್ದಾರೆ. ಈ ಕರೆ ಮಾಡೋಕ್ಕೆ ಅವ್ರ ನಂಬರ್ಗಳು ಮಧ್ಯವರ್ತಿಗಳಿಗೆ ಹೆಂಗೆ ಸಿಗುತ್ತೆ ಸರ್? ಈಗ ಅವರು ಅಪ್ಲಿಕೇಶನಲ್ಲಿ ಮಾತ್ರ ಅವರು ಈಗ ಎಲಿಜಿಬಿಲಿಟಿ ಓವರ್ ಆಲ್ ಎಕ್ಸಾಮ್ ಬರೆದಾಗ 1:3 ಎಲಿಜಿಬಿಲಿಟಿ ಲಿಸ್ಟ್ ಬಿಡ್ತಾರೆ ಸರ್. ಅದ್ರಾಗ 619 ಜನ ಸೆಲೆಕ್ಟ್ ಆಗಿದೆ. ಈಗ ಮಧ್ಯವರ್ತಿಗಳು ಏನು ಮಾಡಿದರೆ ಆ 619 ಜನದಲ್ಲಿ 1:1 ಲಿಸ್ಟು ಬರ್ಸೋಕ್ಕೆ ಮೇಲ್ಗಡೆ ನಿಮಗೆ ಮಾರ್ಕ್ಸ್ ಹಾಕ್ಕೊಡಿಸ್ತೀವಿ. ಆವಾಗ ಅಂಕಗಳು ಲಿಫ್ಟ್ ಆಗ್ತವೆ ಮೇಲ್ಗಡೆ, ಆವಾಗ ನಿಮಗೆ ಪೋಸ್ಟು ಸಿಗುತ್ತೆ ಅನ್ನೋ ಈ ಥರ ಭ್ರಷ್ಟಾಚಾರದ ಮಾರ್ಗವಾಗಿ ಹಣ ಇಸ್ಕೊಂಡು ಮಾಡೋಕ್ಕೆ ಪ್ರಯತ್ನ. ಇದಿಷ್ಟು ಶ್ವೇತಾ ಏನಂತಂದರೆ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ. 60% ಅಭ್ಯರ್ಥಿಗಳಿಗೆ ಏನು ಮಧ್ಯವರ್ತಿಗಳು ಸಂಪರ್ಕ ಮಾಡಿರುವಂಥದ್ದು. ಈಗಾಗಲೇ ಕೆಲವರು ಹಣವನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಏನಿತ್ತು 400 ಪೋಸ್ಟ್ಗಳಿಗೆ ಸರ್ಕಾರ ತುಂಬಿಕೊಳ್ಳೋದಕ್ಕೆ ಪಶು ವೈದ್ಯಾಧಿಕಾರಿಗಳಿಗೆ, ಅದನ್ನು ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು, ಹೊಸದಾಗಿ ತನಿಖೆಯನ್ನು ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏನಂತಂದರೆ CBIಗೆ ತನಿಖೆಗೆ ವಹಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ನಂದೀಶ್ ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.